ಅದೊಂಥರ ಇಟ್ಸ್ ಆಲ್ ಟುಗೆದರ್ ಅಲ್ವಾ. ನನಗೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ 1 by 1 ಆಗ್ತಾ ಹೋಯಿತು. ಆ್ಯಂಡ್ ಶಾಂತಂ ಪಾಪಂ ಅಂತ ಒಂದು ಶೋ ಕಲರ್ಸ್ ಕನ್ನಡದಲ್ಲಿ ಬರ್ತಾಯಿತ್ತು. ಅಲ್ಲಿ ರವೀನ್ ಸರ್ ಅಂತ ಡೈರೆಕ್ಟರು. ನಾನು ಆ್ಯಕ್ಟ್ ಮಾಡೋದು ನೋಡಿ, ನಾನು ಪೊಲೀಸ್ ಜಾಸ್ತಿ ನಾನು ಪ್ಲೇ ಮಾಡ್ತಾಯಿದ್ದೆ. ಲೈಕ್ ನಂಗೆ ತುಂಬ ಇಷ್ಟ ನನಗೆ ಆ ಕ್ಯಾರೆಕ್ಟರು. ಅದು ಸೂಟ್ ಆಗ್ತಿತ್ತು ಅಂತ ತುಂಬ ಜನ ಹೇಳೋರು. ಅವ್ರಿಗೂ ತುಂಬ ಇಷ್ಟ ಆಗಿ ನೀವು ಯಾಕೆ ಆ್ಯಂಕರಿಂಗ್ ಟ್ರೈ ಮಾಡಬಾರ್ದು ಅಂತ ನನಗೆ ಒಂದು ಐಡಿಯಾ ಕೊಟ್ಟರು. ಸರ್ ನನಗೆ ಇಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀನಿ, ಇದು ಯಾವ್ದು ಸರ್ ಆ್ಯಂಕರಿಂಗ್ ಇದು ಆಪರ್ಚುನಿಟಿ ಅಂತ. ನಾನು ಹೇಳಿದ್ನಲ್ಲ, ಆಪರ್ಚುನಿಟಿ ಬಂದರೆ ನಾನು ಯಾವತ್ತೂ ಬಿಟ್ಕೊಡಲ್ಲ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಬಂದಾಗ ನಾನು ಮಾಡ್ತೀನಿ ಬಿಡೋ, ವಿಲ್ ಗಿವ್ ಅ ಟ್ರೈ ಅಂತ ಅದು ಯಾವಾಗಲೂ ಇತ್ತು. ಸೊ ಆ್ಯಂಕರಿಂಗ್ ಬಂದಾಗ 4 ಪೇಜ್ ಡೈಲಾಗ್ ಕೊಡ್ತಾಯಿದ್ರು ನನಗೆ. ಅಟ್ ಎ ಟೈಮ್ ಹೇಳಬೇಕು, ಇಲ್ಲಾಂದರೆ ಮತ್ತೆ ಫಸ್ಟಿಂದ ಹೇಳಬೇಕು. ಇದೆಲ್ಲ ಚಾಲೆಂಜಿಂಗ್ ಇತ್ತು. ಶಾಂತಂ ಪಾಪಮಲ್ಲಿ ನಾನು ಆ್ಯಂಕರಿಂಗ್ ಮಾಡಿದ್ದೀನಿ ತುಂಬ ಎಪಿಸೋಡ್ಸಲ್ಲಿ. ಸೊ ಹಾಗೆ. ಓಕೆ, ಹೇಗಿತ್ತ ಎಕ್ಸ್ಪೀರಿಯನ್ಸ್? ಬಿಕಾಸ್ ಅಲ್ಲಿ ನೀವು ಡೈಲಾಗ್ ಹೇಳಿದ ಥರ ಅಲ್ಲ, ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಈ ಕಡೆ ಟಾಕ್ ಬ್ಯಾಕು ಇರಲ್ಲ. ಹೌದು, ಕಷ್ಟ ಅನಿಸ್ತಿತ್ತಾ? ತುಂಬ ಕಷ್ಟ. ಅಂದರೆ ನೈಟೆಲ್ಲ ನಿದ್ದೆ ಮಾಡಲ್ಲ. ನನಗೆ ಬಂದಿರೋ ಆಪರ್ಚುನಿಟಿನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅವ್ರು ಬೇರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಸರ್, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದು ಅಷ್ಟೇ ಸಾಕು ನನಗೆ ಪ್ರೆಷರು. ಅಯ್ಯೋ ಅವ್ರಿಗೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ ನಾನು ಮಾಡಲೇಬೇಕಿದು. ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂದರೆ ಅಪ್ಪ ಓಕೆ ಗುರು ನಾನು ಮಾಡಿದೆ ಚೆನ್ನಾಗಿ ಅಂತ ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸೊ ನನಗೆ ಕೊಟ್ಟಿರೋ ಸ್ಕ್ರಿಪ್ಟಲ್ಲಿ ಎಷ್ಟು 2-3 ಪೇಜೆಲ್ಲ ಇರೋದು, ಅದು ಒಂದು ಶಾರ್ಟಲ್ಲೇ. ಮತ್ತು ನಿಮ್ಗೆ ಮತ್ತೆ ರೀಟೇಕ್ ಮಾಡಬೇಕಾದ್ರೆ ಮತ್ತೆ ಫಸ್ಟಿಂದ ಬರೋ ಥರ ಇತ್ತದು. ಸೊ ನಾನು ನೈಟೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ, ಕಣ್ಣು ಮುಚ್ಕೊಂಡ್ರು ನಾನು ಡೈಲಾಗೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಕಷ್ಟ ಇತ್ತು, ಬಟ್ ಎಂಜಾಯ್ ಮಾಡಿದೆ. ಅದು ಸ್ಕ್ರೀನಲ್ಲಿ ಬಂದಾಗ ಜನ ನೀವು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟೊಂದೆಲ್ಲ ಮಾತಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂತ ನಮ್ಮಮ್ಮ ಎಲ್ಲರೂ ಹೇಳ್ತಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ. ಅದನ್ನು ನೋಡಿದಾಗ ಆ ಕಷ್ಟ ಎಲ್ಲ ನನಗೇನು ಅನ್ಸೋದೇ ಇಲ್ಲ.